ಸೊ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇನ್ನೊಂದು ಹುಣಸೂರಿನಲ್ಲಿ ಕಾರ್ಯಕ್ರಮ ಇದೆ, ಸ್ವಾಮೀಜಿನೂ ಕೂಡ ಬರಬೇಕು ಕಾರ್ಯಕ್ರಮಕ್ಕೆ, ಅಲ್ಲಿಗೆ ಹೋಗಬೇಕಾಗಿದೆ. ಈ ಬಸವಣ್ಣವ್ರ ವಿಚಾರ ಮಾತಾಡೋಕ್ಕೆ ಹೋದರೆ ಇದಕ್ಕೆ ಅಂತ್ಯನೇ ಇರೋದಿಲ್ಲ. ಇನ್ನು ಹಿಂಗೆ ಮಾತಾಡ್ತಾ ಇರಬೇಕಾಗುತ್ತೆ. ಅದಕ್ಕೆ ಬಸವ ಬಳಗದವರು ನಾನು ಹಿಂದೆ ಒಪ್ಕೊಂಡಿದ್ದೆ, ಇಲ್ಲಿ 5 ಕೋಟಿ ರೂಪಾಯಿನ ಬಸವ ಭವನಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ. ಈಗ ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರುತ್ತೆ. ಒಳ್ಳೆ ಬಸವ ಭವನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇವತ್ತು ಅತ್ಯಂತ ಸಂತೋಷದಿಂದ ಈ ಬಸವ ಜಯಂತಿಯನ್ನು ಉದ್ಘಾಟನೆ ಮಾಡಿ ಮತ್ತೊಮ್ಮೆ ಸಿದ್ದರಾಮ ಶರಣರಿಗೆ ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ, ಜೈ ಬಸವಣ್ಣ. ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಯಾವತ್ತೂ ಕೂಡ ಬಸವಣ್ಣವರು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಒಳಗಡೆ, ವರ್ಣ ವ್ಯವಸ್ಥೆ ಒಳಗಡೆ ನಾನು ಮೇಲ್ಜಾತಿಯವನು ಅಂತಕ್ಕಂಥ ಹೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ಸಮಾಜದ ಪರಿವರ್ತನೆ ಆಗಬೇಕು, ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಮೂಢನಂಬಿಕೆಗಳು ಹೋಗ್ಬೇಕು. ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದರು ಬಸವಣ್ಣವರು. ಕರ್ಮ ಸಿದ್ಧಾಂತ ಇದೆಯಲ್ಲ, ನಾನು ಇಂದಿನ ಜನ್ಮದಲ್ಲಿ ಅನೇಕ ಪಾಪದ ಕೆಲಸಗಳನ್ನೆಲ್ಲ ಮಾಡಿಬಿಟ್ಟಿದ್ದೆ. ಅದಕ್ಕೆ ಈ ಜನ್ಮದಲ್ಲಿ ಈ ರೀತಿಯಾಗಿ ಹುಟ್ಟಿದ್ದೀನಿ. ನಾನು ಆ ಪಾಪದ ಕೆಲಸಗಳು ಪ್ರಭಾವ ಈ ಜನ್ಮದಲ್ಲಿ ಕೂಡ ನನ್ನ ಮೇಲೆ ಬಿದ್ದಿದೆ. ಅದಕ್ಕೋಸ್ಕರವಾಗಿ ನಾನು ಈ ತರ ಹುಟ್ಟಿದ್ದೀನಿ. ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ರು. ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ, ಯಾವ ಜನ್ಮನೂ ಇಲ್ಲ. ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ತರ ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ನೀನು ಯಾಕಪ್ಪ ಬಡವನಾಗಿದ್ಯಾ, ಹೊಟ್ಟೆಗಿಲ್ಲ ನಿನಗೆ ಯಾಕೆ ಸೂರಿಲ್ಲ, ನಿನಗೆ ಯಾಕೆ ಆಸ್ತಿ ಇಲ್ಲ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿದ್ದೆ, ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಹಿಂಗೆ ಹುಟ್ಟಿದ್ದೀನಿ. ಇದನ್ನ ಪಟ್ಟಭದ್ರರು ಹಿತಾಸಕ್ತರು ಹುಟ್ಟಾಕಿರ್ತಕ್ಕಂಥದ್ದೇ ಹೊರತು ಇದು ಸತ್ಯ ಅಲ್ಲ ಅಂತಕ್ಕಂಥದನ್ನ ಬಸವಾದಿ ಶರಣರು ಸಾರಿ ಹೇಳಿದ್ರು. ಯಾವುದು ಸತ್ಯ ಅಲ್ಲ. ಅದಕ್ಕೆ ಬಸವಣ್ಣವರು ನಾವೆಲ್ಲ ಕೂಡ ಮನುಷ್ಯರಾಗಿ ಬದುಕಬೇಕು. ಬಸವಾದಿ ಶರಣರಿದ್ದಲ್ಲ, ಅವರು ಹೆಚ್ಚಾಗಿ ತಳ ಸಮುದಾಯದಿಂದ ಬಂದಂಥವ್ರು, ಮೇಲ್ವರ್ಗದಿಂದ ಬಂದವರು ಬಹಳ ಕಡಿಮೆ. ತಳ ಸಮುದಾಯದಿಂದ ಬಂದಂಥವ್ರು ಅವಿದ್ಯಾವಂತರು, ಶಿಕ್ಷಣ ಸಂಸ್ಕೃತಿ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾವಿರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದವರು. ಬಹುಶಃ ಎಲ್ರಿಗೂ ಅಕ್ಷರ ಸಂಸ್ಕೃತಿ ಸಿಕ್ಕಿದ್ರೆ
ಕಲಿತಕ್ಕಂಥ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಇಷ್ಟೊಂದು ಅಸಮಾನತೆ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಸವಾದಿ ಶರಣರು ಲಿಂಗಾಯತ ಧರ್ಮವನ್ನ ಪ್ರಾರಂಭ ಮಾಡಿದ್ರು. ಅದು ಯಾಕೆ ಪ್ರಾರಂಭ ಮಾಡಿದ್ರು ಅಂತಂದ್ರೆ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ರು. ವೈದಿಕ ಧರ್ಮಕ್ಕೆ ಪರ್ಯಾಯವಾದಂತಹ ಒಂದು ಧರ್ಮವನ್ನ ಮಾಡಿದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವೈದಿಕ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇತ್ತು, ಚತುರ್ವರ್ಣ ವ್ಯವಸ್ಥೆ ಇತ್ತು. ಈ ಚತುರ್ವರ್ಣ ವ್ಯವಸ್ಥೆಯನ್ನ ಪ್ರತಿಪಾದನೆ ಮಾಡಿದರೆ ವೈದಿಕ ವ್ಯವಸ್ಥೆ, ವೈದಿಕ ಧರ್ಮದ ವ್ಯವಸ್ಥೆ. ಇದಕ್ಕೆ ಪರ್ಯಾಯವಾಗಿ ಮಾಡದಂಥದ್ದೇ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ, ಎಲ್ಲರೂ ಸಮಾನತೆಯಿಂದ ಇರ್ತಕ್ಕಂಥ, ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದವರು ಬಸವಾದಿ ಶರಣರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. 12ನೇ ಶತಮಾನದಲ್ಲಿ ಬುದ್ಧ 2500 ವರ್ಷಗಳ ಹಿಂದೆ ಅನೇಕ ಸಮಾಜ ಸುಧಾರಕರು ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜ ಇದು. ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ. ಈ ಸಮಾಜದ ಬದಲಾವಣೆಗೆ ಪ್ರಯತ್ನಗಳನ್ನ ಬಹಳ ವರ್ಷಗಳಿಂದ ಬುದ್ಧನ ಕಾಲದಿಂದ ಹಿಡಿದು ಇವತ್ತಿನವರೆಗೆ ಮಾಡ್ತಾ ಬಂದಿದ್ದೇವೆ. ಆದರೂ ಕೂಡ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ ಅಂತಕ್ಕಂಥ ಚಿತ್ರವನ್ನ ಸಮಾಜದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಜಾಸ್ತಿ ವ್ಯವಸ್ಥೆಗೆ, ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಭಾರತೀಯ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದು ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ, ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಚಲನೆ ಯಾವಾಗ ಸಿಗ್ತದಪ್ಪ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಂದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಇಲ್ಲಿ ಹೋದ್ರೆ ಇದೆ. ಯಾಕಂದ್ರೆ ಬಸವಣ್ಣ 12ನೇ ಶತಮಾನದಲ್ಲಿ ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆ ಎನಿಸಯ್ಯ, ಕೂಡಲ ಸಂಗಮ ದೇವ ಅಂತ 12ನೇ ಶತಮಾನದಲ್ಲೇ ಹೇಳುತ್ತೆ. ಇವತ್ತು ವ್ಯವಸ್ಥೆ ಇನ್ನೂ ಕೂಡ ಇವನಾರವ ಅಂತ ಅನ್ನೋದೇ ಇದೆಯೇ ಹೊರತು ಇವ ನಮ್ಮವ ಅಂತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿಲ್ಲ. ಆಗಿದೆಯಾ? ಆಗಿಲ್ಲ ಅಲ್ಲ. ನಮ್ಮವ ಅಂತಕ್ಕಂಥ ವ್ಯವಸ್ಥೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಬಸವಣ್ಣ ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವ ವಿಚಾರಗಳು ಇವತ್ತು ಬೇಕಾಗ್ತದೆ, ಮುಂದೆನೂ ಬೇಕಾಗ್ತದೆ. ಬಸವಣ್ಣವರು, ಬಸವಾದಿ ಶರಣರು
ಕಾಯಕ ಮತ್ತು ದಾಸೋಹ ಎರಡು ತತ್ವಗಳನ್ನ ಸಮಾಜಕ್ಕೆ ಬಿಟ್ಟರು. ಎಲ್ಲ ವೃತ್ತಿಗಳು ಕೂಡ ಸಮಾನ, ಯಾವುದು ಮೇಲಲ್ಲ ಯಾವುದು ಕೀಳಲ್ಲ, ಎಲ್ಲ ವೃತ್ತಿಗಳು ಕೂಡ ಸಮಾನ. ಮತ್ತೆ ಎಲ್ಲರೂ ಕೂಡ ಕಾಯಕ ಮಾಡಬೇಕು, ಕಾಯಕ ಎಲ್ಲರೂ ಕೂಡ ಮಾಡಬೇಕು. ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಉತ್ಪಾದನಾ ಪ್ರಕ್ರಿಯೆಗಳಿದಾವಲ್ಲ, ಆ ಉತ್ಪಾದನಾ ಪ್ರಕ್ರಿಯೆಗಳ ಉತ್ಪಾದನಾ ಪ್ರಕ್ರಿಯೆಗಳು, ಆ ಸಂಪತ್ತನ್ನ ಉತ್ಪಾದನೆ ಮಾಡ್ತೀವಲ್ಲ, ಆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೋಬೇಕು. ಮತ್ತೆ ಆ ಸಂಪತ್ತು ಉತ್ಪಾದನೆ ಆಗ್ತದಲ್ಲ, ಅದನ್ನ ಎಲ್ಲರೂ ಸಮವಾಗಿ ಹಂಚ್ಕೋಬೇಕು. ಇದೇ ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು. ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ.